ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಇದು ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ನಿಮಗೆ ಈ ವಿಡಿಯೋ ಯಾವಾಗ ನಿಮ್ಮ ಕಣ್ಮುಂದೆ ಬರುತ್ತೋ ಆ ಸಮಯದಲ್ಲಿ ಅಪ್ಲೈ ಆಗುತ್ತೆ. ಸೊ ಇದು ಎನರ್ಜಿ ಬೇಸ್ಡ್ ಆಗಿರೋದ್ರೆ ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಸೊ ಇವತ್ತಿಂದು ಸ್ವಲ್ಪ ನಾನು ವಿಡಿಯೋ ಬೇರೆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ 2 ಫೈಲ್ ಕೊಟ್ಟಿದ್ದೀನಿ, 2 ಆಪ್ಷನ್. ಓಕೆ, ಇದು $1 ಇದೆ ಮತ್ತು ಇವಿಲ್ಲ, ಇದು $1 ಇದೆ. ಗ್ರೂಪ್ ಎ ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಬಂದು ಇದು ಗ್ರೂಪ್ ಬಿ ಅಂತ ತೊಗೊಳ್ಳೋಣ. ನೀವು 1 ಸೆಕೆಂಡ್ ಪಾಸ್ ಮಾಡಿ ಯಾವುದು ಬೇಕು ನಿಮಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಗ್ರೂಪ್ ಎಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಗ್ರೂಪ್ ಇಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ, ಶಫಲ್ ಮಾಡೋಣ ಕಾರ್ಡ್ನ. ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಗ್ರೂಪ್ ಎಗೆ. ಯೂನಿವರ್ಸ್ ಮೆಸೇಜ್ ಪ್ಲೀಸ್. ಓಕೆ, ನಾನು ಓನ್ಲಿ 3 ಕಾರ್ಡ್ಸ್ ತೊಗೋತಾ ಇದ್ದೀನಿ. ಸೊ ವೀಕ್ಷಕರೇ, ಈ ಫಸ್ಟ್ ಕಾರ್ಡ್ ಈ ಎನರ್ಜಿ ಏನು ತಿಳಿಸುತ್ತೆ ಅಂದರೆ, ನೀವು ತುಂಬಾ ವರ್ಕ್ ಮಾಡಿದ್ದೀರಾ. ನೀವು ಏನೇ ಒಂದು ಮನೆ ಕಟ್ಸೋದಾಗಿರ್ಬೋದು ಅಥವಾ ನಿಮ್ಮ ಜಾಬ್ ಆಗಲಿ, ಇನ್ನೇನೇ ಯಾವುದೇ ವಿಷಯದಲ್ಲಾಗಲಿ ನೀವು ತುಂಬಾ ವರ್ಕ್ ಮಾಡಿರ್ತೀರ. ಓಕೆ, ಇನ್ನೇನು ಸ್ವಲ್ಪ ಅಷ್ಟೇ ಉಳಿದಿರುತ್ತೆ. ಆಮೇಲೆ ನೀವು ಆ ಮಾಡಿರೋ ವರ್ಕಿಂದ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆನಾ, ನೀವು ಎಷ್ಟೊಂದು ಕೆಲಸ ಮಾಡಿದ್ದೀರಾ ಚೆನ್ನಾಗಿ ಅಂತ ಹೇಳ್ಬಿಟ್ಟು, ಬಟ್ ಅದು ಲಿಟ್ಲ್ ಬಿಟ್ ಇನ್ನು ಸ್ವಲ್ಪ ಮಾತ್ರ ಉಳಿದಿದೆ. ಆದರೆ ಏನಪ್ಪ ಅಂದರೆ, ಅದು ಎಲ್ಲ ಈಗ ನೀರಲ್ಲಿ ಹೋಮ ಮಾಡಿರ್ತಾರ ಅಂತ ಹೇಳ್ತಾರಲ್ವ. ಸೊ ಅಂದರೆ ನಿಮಗೆ ಹಿಂದ್ಗಡೆ ಯಾರೋ ತುಂಬ ಪವರ್ ಇರೋ ವ್ಯಕ್ತಿ ಅದ್ರ ವಿರುದ್ಧ ಆ್ಯಕ್ಷನ್ ತಗೊತಿದ್ದಾನೆ. ಫಾರ್ ಎಕ್ಸಾಂಪಲ್, ಮನೆ ಕಟ್ಸಿದ್ರೆ ಅದ್ರ ವಿರುದ್ಧ ಅದನ್ನು ಮನೆ ಬೀಳಿಸೋ ಥರ ಅಥವಾ ನೆಕ್ಸ್ಟ್ ಅಲ್ಲೇನಾದರೂ ಕೇಸ್ ಹಾಕೋ ಥರ ಆ ಥರ ಆಗ್ಬೋದು. ಅಥವಾ ಇನ್ನೇನೇ ಕೆಲಸದಲ್ಲಿ ನೀವು ಇನ್ನೇನು ಫಿನಿಶಿಂಗ್ ಎಲ್ಲ ಮಾಡಿದ್ದೀರಾ ಅಂತ ಹೇಳಿದರೆ ಅಷ್ಟರೊಳಗೇ ಅವರು ಹಿಂದೆಯಿಂದ ಅವ್ರ ಹೈಯರ್ ಅಥಾರಿಟೀಸ್ನವರು ಇರ್ಬೋದು. ಸೊ ಅವರು ಅದನ್ನೆಲ್ಲ ಯಾವುದೇ ರೀತಿಯ ಕೆಲಸ ಅಥವಾ ನೀವು ಏನು ಅಚೀವ್ಮೆಂಟ್ ಅಂತ ಮಾಡಿದ್ದೀರಾ ಅಲ್ವಾ, ಸೊ ಅದನ್ನು ಲೆಕ್ಕಕ್ಕಿಲ್ಲದೆ ಇರೋ ಥರ ಮಾಡ್ತಾ ಇದ್ದಾರೆ. ಸೊ ಕೇರ್ಫುಲ್ ಆಗಿರಿ, ನೋಡ್ಕೊಳ್ಳಿ ಯಾರು ಆ ಥರ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಬಂದು ಸೆಕೆಂಡ್ ಫೈಲ್ ತೊಗೊಳೋಣ. ಇದರಲ್ಲಿ ಈ ಗ್ರೂಪಲ್ಲಿ ಏನು ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಯೂನಿವರ್ಸ್ ಮೆಸೇಜ್ ಪ್ಲೀಸ್. ಇಷ್ಟೊಂದು ಕಾರ್ಡ್ಸ್ ಬೇಡ ನಮಗೆ, ಓನ್ಲಿ 3 ಕಾರ್ಡ್ಸ್ ತೊಗೊಳ್ಳೋಣ. ಯೂನಿವರ್ಸ್ ಮೆಸೇಜ್ ಪ್ಲೀಸ್, 1 more ಮೆಸೇಜ್ ಪ್ಲೀಸ್. ಸೊ ಓಕೆ, ನಾನೇ ಇಲ್ಲಿ ರ್ಯಾಂಡಮ್ ಆಗಿ ಒಂದು ಕಾರ್ಡ್ನ ಚೂಸ್ ಮಾಡ್ತೀನಿ. ಓಕೆ, ಸೊ ಗ್ರೂಪ್ ಬಿ ಇವೆಲ್ಲ ಇದೆ. ಈ ಗ್ರೂಪಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಅಂದರೆ, ಫಸ್ಟ್ ಒನ್ ಬಂದು ನೀವು ಎಲ್ಲೋ ಪ್ರಯಾಣ ಮಾಡಲಿದ್ದೀರಾ. ಅಂದರೆ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕಾಗಿಯೇ ನೀವು ಜರ್ನಿ ಮಾಡಬೇಕಾಗಿದೆ, ಅಥವಾ ಇನ್ನು ಮುಂದೆ ಆದರೆ ನಿಮಗೆ ಆ ಥರ ಸಿಚುವೇಶನ್ ಬರುತ್ತೆ, ನಿಮ್ಮದು ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಹೋಗಲಿಕ್ಕೆ. ಸೊ ಹೋಗಿ ಬನ್ನಿ, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಅದು ಶುಭ ಕಾರ್ಯ ಏನು ಇರುತ್ತಲ್ವ, ಅದೇನು ಹೇಗಾಗುತ್ತೆ ಅಂದರೆ ಉತ್ತಮವಾಗುತ್ತೆ. ನೆಕ್ಸ್ಟ್ ಅಂದರೆ ಸೂರ್ಯೋದಯ ಅಥವಾ ಶುಭೋದಯ ಅಂತ ಹೇಳ್ತಾರಲ್ವ, ಆ ಥರ ಅದು ರಿಸಲ್ಟ್ ಕೊಡುತ್ತೆ. ಸೊ ತಾವು ಏನೇ ಎಲ್ಲಿಗೆ ಹೋಗ್ಬೇಕಂದಿದ್ರೆ ಅಥವಾ ಯಾವುದೇ ಕೆಲಸ ಮಾಡಬೇಕಂತ ಇದ್ರೇನೋ ಅದನ್ನು ನೀವು ಮಾಡ್ಬೋದು, ಉನ್ನತಿ ಇದೆ ಅದರಲ್ಲಿ. ನೆಕ್ಸ್ಟ್ ಬಂದು ಗಾಡ್ ಕಡೆಯಿಂದ ಜಸ್ಟಿಸ್ ಕೂಡ ಇದೆ. ಅಂದರೆ ನೀವು ಹೋಗೋ ಕೆಲಸ ಆಗುತ್ತೋ ಅಥವಾ ಇಲ್ಲ ಅಂತಂದರೆ ಎಸ್, ಆ ಕೆಲಸ ಆಗುತ್ತೆ, ಡೋಂಟ್ ವರಿ. ಸೊ ನೀವು ಆ್ಯಕ್ಷನ್ ತೊಗೋಬೋದು. ಓಕೆ ವ್ಯೂವರ್ಸ್, ಇವತ್ತಿಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ವೀಕ್ಷಕರೇ.